ಇನ್ನು ಅಭಿಮಾನ್ ಸ್ಟುಡಿಯೋ ಒಂದಲ್ಲ ಒಂದು ರೀತಿಯಲ್ಲಿ ಸದಾ ಸುದ್ದಿಯಲ್ಲಿರುವಂತ ಅಭಿಮಾನ್ ಸ್ಟುಡಿಯೋ ಜಾಗದ ವಿವಾದ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಇತ್ತೀಚೆಗೆ ಅಭಿಮಾನ್ ಸ್ಟುಡಿಯೋ ಜಾಗದಲ್ಲಿದ್ದ ವಿಷ್ಣು ಸಮಾಧಿ ತೆರವು ಬಳಿಕ ಮಾಲೀಕರ ವಿರುದ್ಧ ಅಭಿಮಾನಿಗಳು ಆಕ್ರೋಶವನ್ನ ಹೊರಹಾಕ್ತಾ ಇದ್ರು. ಇದೀಗ ಅರಣ್ಯ ಇಲಾಖೆ ಬಾಲಕೃಷ್ಣ ಕುಟುಂಬಕ್ಕೆ ಶಾಕ್ ಕೊಟ್ಟಿದೆ. ಹಾಗಾದ್ರೆ ಸರ್ಕಾರ ಅಭಿಮಾನ್ ಸ್ಟುಡಿಯೋ ಜಾಗವನ್ನ ಏನಾದ್ರೂ ವಶಕ್ಕೆ ಪಡೆದು ಬಿಡುತ್ತಾ? ಏನಿದ್ ವಿಚಾರ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬರೋಣ. ಸಾಹಸ ಸಿಂಹ ವಿಷ್ಣು ಸಮಾಧಿ ಕೆಡವಿದವರಿಗೆ ಶಾಕ್. ಅಭಿಮಾನ್ ಸ್ಟುಡಿಯೋ ಜಾಗ ಮುಟ್ಟುಗೋಲು ಹಾಕಿಕೊಳ್ಳುತ್ತಾ ಸರ್ಕಾರ. ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿಯನ್ನ ಇತ್ತೀಚೆಗೆ ಕೆಡವಲಾಗಿತ್ತು. ಅಭಿಮಾನ್ ಸ್ಟುಡಿಯೋ ಮಾಲೀಕರ ವಿರುದ್ಧ ವಿಷ್ಣುವರ್ಧನ್ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇದೀಗ ಅಭಿಮಾನ್ ಸ್ಟುಡಿಯೋ ಮಾಲೀಕರಿಗೆ ಶಾಕ್ ಎದುರಾಗಿದೆ. ಅಭಿಮಾನ್ ಸ್ಟುಡಿಯೋಗೆ ಸರ್ಕಾರ ನೀಡಿರೋ 20 ಎಕರೆ ಜಾಗವನ್ನ ವಾಪಸ್ ಪಡೆಯುವಂತೆ ಅರಣ್ಯ ಇಲಾಖೆ ಅಧಿಕಾರಿ ಬೆಂಗಳೂರು ಡಿಸಿಗೆ ಪತ್ರ ಬರೆದಿದ್ದಾರೆ. ಹೌದು, ಹಾಗಾದ್ರೆ ಏನಿದು ಪತ್ರ? ಯಾರು ಯಾರಿಗೆ ಬರೆದಿದ್ದಾರೆ? ಇದರಿಂದ ನಟ ಬಾಲಕೃಷ್ಣ ಕುಟುಂಬಕ್ಕೆ ಎದುರಾಗಿರೋ ಸಂಕಷ್ಟವೇನೋ ತೋರಿಸ್ತೀವಿ ನೋಡಿ. 1970ರಲ್ಲಿ ಅಂದಿನ ಸರ್ಕಾರ ನಟ ಬಾಲಕೃಷ್ಣಗೆ 20 ಎಕರೆ ಜಾಗ ನೀಡಿತ್ತು. ಆದ್ರೀಗ ಇದೇ ಜಾಗವನ್ನ ಹಿಂಪಡೆಯುವಂತೆ ಅರಣ್ಯ ಇಲಾಖೆಯ ಐಎಫ್ಎಸ್ ಅಧಿಕಾರಿ ಬೆಂಗಳೂರು ಜಿಲ್ಲಾಧಿಕಾರಿಗೆ ಅರಣ್ಯ ಭೂಮಿ ಅಂತ ಘೋಷಣಾ ಪತ್ರ ಬರೆದಿದ್ದಾರೆ. ಅಷ್ಟಕ್ಕೂ ಏನಿದು ಅಂತ ನೋಡೋದಾದ್ರೆ, ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿಯ ಮೈಲಸಂದ್ರ ಗ್ರಾಮದ ಸರ್ವೆ ನಂಬರ್ 26ರಲ್ಲಿ ಷರತ್ತಿನೊಂದಿಗೆ 20 ಎಕರೆ ಜಾಗವನ್ನ 1970ರಲ್ಲಿ ರಾಜ್ಯ ಸರ್ಕಾರ ಬಾಲಕೃಷ್ಣಗೆ ನೀಡಿತ್ತು. ಅಭಿಮಾನ್ ಸ್ಟುಡಿಯೋ ನಿರ್ಮಾಣಕ್ಕೆ ಭೂಮಿ ಮಂಜೂರು ಮಾಡಲಾಗಿತ್ತು. ಹೀಗಾಗಿ ಸ್ಟುಡಿಯೋ ನಿರ್ಮಾಣಕ್ಕೆ ಬಾಲಕೃಷ್ಣ ಕುಟುಂಬ ಮುಂದಾಗಿತ್ತು. ಆದ್ರೆ ಸ್ಟುಡಿಯೋ ನಿರ್ಮಾಣಕ್ಕೆ ಹಣದ ಅವಶ್ಯಕತೆ ಇದೆ ಎಂದು ಭೂಮಿ ಮಾರಾಟ ಮಾಡಿದೆ. 10 ಎಕರೆ ಮಾರಾಟಕ್ಕೆ ಡಿಸಿಯಿಂದ ಅನುಮತಿ ಪಡೆದು 12 ಎಕರೆ ಭೂಮಿ ಮಾರಾಟ ಮಾಡಲಾಗಿದೆ ಅಂತ ಅರಣ್ಯ ಇಲಾಖೆ ಅಧಿಕಾರಿ ಪತ್ರದಲ್ಲಿ ತಿಳಿಸಿದ್ದಾರೆ. ವಿಷಯ ಅಂದ್ರೆ 20 ವರ್ಷಗಳ ಅವಧಿಯವರೆಗೆ ಯಾವುದೇ ಪರಭಾರೆ ಮಾಡುವಂತಿಲ್ಲ ಅಂತ ಷರತ್ತು ವಿಧಿಸಿ ಭೂಮಿ ನೀಡಲಾಗಿತ್ತು. ಇದು ಉಲ್ಲಂಘನೆಯಾಗಿದೆ ಅಂತ ಪತ್ರದಲ್ಲಿ ತಿಳಿಸಲಾಗಿದೆ. ಹಾಗೆಯೇ 5 ವರ್ಷದಲ್ಲಿ ಅಭಿಮಾನ್ ಸ್ಟುಡಿಯೋ ನಿರ್ಮಾಣ ಮಾಡಬೇಕಿತ್ತು. ಆದ್ರೆ ಸ್ಟುಡಿಯೋ ನಿರ್ಮಾಣ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದಾರೆ. ಹೀಗಾಗಿ ಎಲ್ಲ ಷರತ್ತು ಉಲ್ಲಂಘಿಸಿದ್ದಾರೆಂದು ಐಎಫ್ಎಸ್ ಅಧಿಕಾರಿ ಡಿಸಿಗೆ ಪತ್ರ ಬರೆದಿದ್ದು, ಈ ಹಿನ್ನೆಲೆಯಲ್ಲಿ ಸದರಿ ಜಮೀನನ್ನ ಹಿಂಪಡೆಯುವಂತೆ ಪತ್ರ ಬರೆಯಲಾಗಿದೆ. ಅರಣ್ಯಾಧಿಕಾರಿ ಪತ್ರ ಬರೆದಿರೋ ಬೆನ್ನಲ್ಲೇ ವಿಷ್ಣು ಅಭಿಮಾನಿಗಳ ಸಂಘದ ಅಧ್ಯಕ್ಷ ವೀರಕಪುತ್ರ ಶ್ರೀನಿವಾಸ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಅಭಿಮಾನಿಗಳ ಕಣ್ಣೀರಿಗೆ ನ್ಯಾಯ ಸಿಕ್ತು ಎಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ನಟ ಅನಿರುದ್ಧ್, 12 ಎಕರೆ ಮಾರಿದ ದುಡ್ಡಲ್ಲಿ ಸ್ಟುಡಿಯೋ ಕಟ್ತೀವಿ ಅಂದಿದ್ರು. ಆದ್ರೆ ಸ್ಟುಡಿಯೋ ಕಟ್ಟಿಲ್ಲ. ಸರ್ಕಾರ ಮುಟ್ಟುಗೋಲು ಹಾಕಿಕೊಂಡ್ರೆ ಸ್ವಾಗತ ಅಂತ ಹೇಳಿದ್ದಾರೆ. ಬಹಳ ಸಂತೋಷ ಇದೆ, ಸಮಾಧಾನಕರವಾಗಿದೆ. ವಶಪಡಿಸ್ಕೋಬಹುದು ಸರ್ಕಾರ ಈ ಜಾಗವನ್ನ ಅಂತ ಸುಮಾರು ವರ್ಷಗಳಿಂದ ನಮಗೆ ಅದು ಗೊತ್ತಿತ್ತು. ಅದಕ್ಕೋಸ್ಕರ ನಾವು ಸಾಕಷ್ಟು ಪ್ರಯತ್ನ ಕೂಡ ಪಟ್ವಿ. ಅದನ್ನ ಮಾರಿ ಆ ದುಡ್ಡಲ್ಲಿ ನಾವು ಅಭಿಮಾನ್ ಸ್ಟುಡಿಯೋನ ಅಭಿವೃದ್ಧಿಗೊಳಿಸ್ತೀವಿ ಅಂತ ಅವರು ಹೇಳಿದ್ರು. ಆಗ ಸರ್ಕಾರ ಅದರಲ್ಲಿ ಒಂದು ಸೂಚನೆ ಹಾಕಿದ್ರು, ಅಭಿಮಾನ್ ಸ್ಟುಡಿಯೋ ಅಭಿವೃದ್ಧಿಗೊಂಡಿಲ್ಲ ಅಂತ. ಹಾಗಿದ್ದ ಪಕ್ಷದಲ್ಲಿ ನಾವು ಆ ಜಾಗವನ್ನ ವಶಪಡಿಸ್ಕೊಳ್ತೀವಿ ಅಂತ. ಅದು ಈಗ ವಶಪಡಿಸ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಾವು ಅವ್ರ ಹತ್ರ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನಾನು ಭೇಟಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಈ ಬೆಳವಣಿಗೆ ನಡುವೆ ಸಂಜೆ ಭಾರತಿ ವಿಷ್ಣುವರ್ಧನ್ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗುವ ಸಾಧ್ಯತೆ ಇದೆ. ನಿನ್ನೆಯಷ್ಟೇ ಅನಿರುದ್ಧ್ ಕೂಡ ಸಿಎಂ ಭೇಟಿಯಾಗಿ ಚರ್ಚಿಸಿದ್ರು. ಇದೀಗ ಸರ್ಕಾರ ಭೂಮಿಯನ್ನ ವಶಕ್ಕೆ ಪಡೆಯುತ್ತಾ ಮುಟ್ಟುಗೋಲು ಹಾಕಿಕೊಂಡು ಅರಣ್ಯ ಇಲಾಖೆಗೆ ವಾಪಸ್ ನೀಡುತ್ತಾ ಸರ್ಕಾರದ ನಿರ್ಧಾರ ಏನು ಅನ್ನೋದು ಕುತೂಹಲ ಮೂಡಿಸಿದೆ. ಮಂಜುನಾಥ್, ಟಿವಿ9 ನೆಲಮಂಗಲ.